ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ಸ್ 5 ಎಲ್ಲರಿಗೂ ಇವತ್ತು ಸ್ವಾಗತ. ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಇದಾವೆ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ಬಂದು ಕೆಳಕಂಡು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫುಲ್ ಆಗಿ ಇದೇ ತರ ಟೆಕ್ ವಿಡಿಯೋಸ್ ತಮರ್ಕೆ ಟ್ರೈ ಮಾಡ್ತಾನೆ. ಈ ಲಿಸ್ಟ್ ಅಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಜಿಯೋ ಕಡೆಯಿಂದ. ಜಿಯೋ ಏನಂತಂದ್ರೆ ಇವತ್ತು ಮುಂಜಾನೆ 6 ಗಂಟೆಯಿಂದ 9 ಗಂಟೆ ಏನಂತಂದ್ರೆ ನೆಟ್ವರ್ಕ್ ಡೌನ್ ಇತ್ತು. ಕೆಲವೊಬ್ರು ಯೂಸರ್ಸ್ ಏನಂತಂದ್ರೆ ನೆಟ್ ಯೂಸ್ ಅಂದ್ರೆ ಡಾಟಾ ಯೂಸ್ ಮಾಡೋಕ್ಕಿಲ್ಲ. ಮತ್ತೆ ಇನ್ನ ಕೆಲವು ಯೂಸರ್ಸ್ ಏನಂತಾರೆ ಕಾಲ್ಸ್ ಹೋಗ್ತಿಲ್ಲ, ಕಾಲ್ಸ್ ಮೆಸೇಜ್ ಯಾರು ಹೋಗ್ತಿದ್ದಿಲ್ಲ. ಸೊ ಎಲ್ಲ ಯೂಸರ್ಸ್ ಏನಂತಂದ್ರೆ ಭಯ ಬಿದ್ಬಿಟ್ಟು ಅವ್ರಿಗೆ ಏನಾಗೈತ ಅಂತ. ಸೊ ಏನಿಲ್ಲ, ನೆಟ್ವರ್ಕ್ ಡೌನ್ ಆಗಿತ್ತಂತೆ. ಸೊ ಅದಕ್ಕಾಗಿ ಈ ತರ ಎಲ್ಲ ಆಗಿದೆ ಎಲ್ಲ. ಮತ್ತೆ ಅದೇ ಆದ್ಮೇಲೆ 9 ಗಂಟೆ ಆದ್ಮೇಲೆ ನಮ್ಗೆ ಏನು ಚೆನ್ನಾಗಿಲ್ಲ ವರ್ಕ್ ಆಗಿದೆ. ಏನಂತಂದ್ರೆ ಎಲ್ಲೆಲ್ಲಿ ನಮ್ ಸೈಡ್ ಏನೇನೆ ಅಂದ್ರೆ ಯಾವ್ಯಾವ ಸಿಟಿಲಿ ಈ ತರ ಆಗಿದೆ ಅಂತಂದ್ರೆ ದೆಹಲಿ, ಚೆನ್ನೈ, ಕೋಲ್ಕತ್ತಾ ಮತ್ತೆ ಬೆಂಗಳೂರು, ಅಹಮದಾಬಾದ್ ಈ ರೀತಿ ಸಿಟೀಸ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು. ಮಿನಿಮಮ್ ಬಂದ್ಬಿಟ್ಟು ನಮಗೆ 37 ಅಥವಾ 37 ಯೂಸರ್ಸ್ ಏನಂತ ಈ ತರ ಬಹಳಷ್ಟು ಜನ ಫೇಸ್ ಮಾಡಿದ್ರಂತ ಮುಂಜಾನೆ 6 ಗಂಟೆಯಿಂದ ಮತ್ತೆ 9 ಗಂಟೆ ತನಕ. ಅಂದ್ರೆ ನೆಟ್ವರ್ಕ್ ಬರ್ತಾ ಇರೋದು, ಕಾಲ್ಸ್ ಹೋಗ್ತಿರೋದು, ಬರ್ತಾ ಇರೋದು, ಈ ತರ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರಂತೆ. ಅದ್ರ ಕಡೆಯಿಂದ ಅದ್ರ ಬೇರೆ ಕೆಲವೊಂದು ಕಂಪ್ನೀಸ್ ಅಲ್ಲಿ ವರ್ಕೇ ನಡೆದಿಲ್ಲಂತೆ, ವರ್ಕ್ ಸ್ಟಾಪ್ ಮಾಡಿಬಿಟ್ಟಿದ್ರಂತೆ 6 ಗಂಟೆಯಿಂದ 9 ಗಂಟೆ ತನಕ. ಹಾಗಾಗಿ ನೆಟ್ವರ್ಕ್ ಇಶ್ಯೂ ಇಂದ ಸೊ ಎಲ್ಲ ಯೂಸರ್ಸ್ಗೆ ಎದಕ್ಕೆ ಕಾಲ್ಸ್ ಹೋಗಿಲ್ಲ ಅಂತಂದ್ರೆ ಆ OLT ಸಿಂಬಲ್ ಇರುತ್ತಾ, OLT ಸಿಂಬಲ್ಸ್ ಹೋಗ್ಬಿಟ್ಟಿತ್ತಂತೆ 6 ಗಂಟೆಯಿಂದ 9 ಗಂಟೆ ತನಕ. ಸೊ ಈ ತರ ಪ್ರಾಬ್ಲಮ್ಸ್ ಆಗಿದೆ. ಮತ್ತೆ ಆದ್ಮೇಲೆ ಎಲ್ಲ 9 ಗಂಟೆ ಆದ್ಮೇಲೆ ರಿಕವರಿ ಮಾಡವ್ರೆ. ಸೊ ಇವಾಗ ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ತಿದೆ, ಯಾವುದೇ ಟೆನ್ಷನ್ ಇಲ್ಲ. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಏರ್ಟೆಲ್ 5G ಕಡೆಯಿಂದ. ಓಕೆನಾ, ಈ ಏರ್ಟೆಲ್ 5G ಬಂದ್ಬಿಟ್ಟು ನಮಗೆ ಇನ್ನ ಎಕ್ಸ್ಟ್ರಾ 2 ಸಿಟೀಸ್ ಅಲ್ಲಿ ಕವರ್ ಅಪ್ ಮಾಡಿದೆ ಅಂತ ಹೇಳ್ಬೋದು. ಅದ್ಯಾವ್ದೊಂದು ಗುಜರಾತ್ ಮತ್ತೆ ಪಟ್ನಾದಲ್ಲಿ. ಗುಜರಾತ್ ಬಂದ್ಬಿಟ್ಟು ನಮಗೆ 100% 5G ನೆಟ್ವರ್ಕ್ ಕವರ್ ಅಪ್ ಮಾಡಿದೆ ಅಂತ ಹೇಳ್ಬೋದು. ಪಟ್ನಾ ನಗರದಲ್ಲಿ 100% ಕವರ್ ಅಪ್ ಮಾಡಿದೆ. ಇವಾಗ ಏರ್ಟೆಲ್ 5G ಬಂದ್ಬಿಟ್ಟು ನಮಗೆ ಮೇನ್ ಆಫ್ ದ 12 ಸಿಟೀಸ್ ಅಲ್ಲಿ ಇವಾಗೆಲ್ಲ ಕವರ್ ಅಪ್ ಆಗಿದೆ ಅಂತ ಹೇಳ್ಬೋದು. ಇನ್ನ ಏರ್ಟೆಲ್ ಅವರು ಇನ್ನ 5G ಎಲ್ಲ ಓವರ್ ಆಲ್ ಇಂಡಿಯಾ ಯಾವಾಗ ಕವರ್ ಅಪ್ ಮಾಡ್ತೇವ ಅಂತ ಹೇಳೋದಾದ್ರೆ ಇವರು ಬಂದ್ಬಿಟ್ಟು ನಮಗೆ 2024 ಇನ್ನ ಮಾರ್ಚ್ ತಿಂಗಳಲ್ಲಿ ಅಷ್ಟೊತ್ತಿಗೆಲ್ಲ ಏನಂತಂದ್ರೆ ಇವರು 5G ನೆಟ್ವರ್ಕ್ ಕವರ್ ಅಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಜಿಯೋದವ್ರು ಬಂದ್ಬಿಟ್ಟು ಏನಂತ ಹೇಳ್ತಿದ್ರು ಅಂದ್ರೆ ಇನ್ನು ಅಂದ್ರೆ 2023 ಎಂಡಿಂಗ್ ಅಲ್ಲಿ, ಡಿಸೆಂಬರ್ ಎಂಡಿಂಗ್ ಅಲ್ಲಿ ನಮ್ಗೆ ಏನಂತಂದ್ರೆ ನಮಗೆ 5G ನೆಟ್ವರ್ಕ್ ಎಲ್ಲ ಸೆಟ್ ಟ್ರೈ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಸೊ ಕನ್ಫರ್ಮ್ ಆಗಿ ಏನಿಲ್ಲ, ಟ್ರೈ ಮಾಡ್ತೀವಿ ಅಂತ ಹೇಳಿದಾರೆ. ಸೊ ನೋಡೋಣ ಯಾವ ತರ ಏನ್ ಕಥೆಯನ್ನ. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಟ್ವಿಟರ್ ಕಡೆಯಿಂದ. ಓಕೆನಾ, ಟ್ವಿಟರ್ ಅಂತಂದ್ರೆ ಏನಂದ್ರೆ ಇವಾಗ ಯಾರು ಬ್ಲೂ ಟಿಕ್ ಮಾರ್ಕ್ಸ್ ಯಾರು ಪರ್ಚೇಸ್ ಮಾಡಿದ್ರು ಸೊ ಅವ್ರನ್ನೆಲ್ಲರೂ ಮತ್ತೆ ಏನಂತಾರೆ ರೀಫಿಲ್ಟರ್ ಮಾಡ್ತಾರಂತ. ಅಂದ್ರೆ ಒರಿಜಿನಲ್ ಸೆಲೆಬ್ರಿಟೀಸ್ಗೆ ಅಥವಾ ಮೇನ್ ಕಂಪ್ನೀಸ್ ಯಾವ ಇರ್ತಾವಲ್ಲ ಸೊ ಅವುಗಳೆಲ್ಲ ಏನಂತಂದ್ರೆ ಬ್ಲೂ ಟಿಕ್ಸ್ ಎಲ್ಲ ಕೊಡ್ತಾವ್ರಂತೆ. ಸೊ ಎಲ್ಲ ಫಿಲ್ಟರ್ ಮಾಡ್ತಾರಂತೆ. ಓಕೆ, ಅಂದ್ರೆ ಯಾರ್ಯಾರು ಒರಿಜಿನಲ್ ಸೆಲೆಬ್ರಿಟೀಸ್ ಇರ್ತಾವ ಅವ್ರಿಗೆಲ್ಲ ಕೊಡ್ತಾರಂತೆ. ಟ್ವಿಟರ್ ಬಂದ್ಬಿಟ್ಟು ನಮಗೆ ಇನ್ನ 2 ಎಕ್ಸ್ಟ್ರಾ ಏನು ಬ್ಯಾಡ್ಜಸ್ ತಂದು ಕೊಟ್ಟಿದೆ ಅಂತ ಹೇಳ್ಬೋದು. ಅವ್ಯಾವ ಅಂತಂದ್ರೆ ಗ್ರೇ ಬ್ಯಾಡ್ಜ್, ಇನ್ನೊಂದು ಗೋಲ್ಡ್ ಬ್ಯಾಡ್ಜ್ ಅಂತ. ಸೊ ಇದು ಬಂದ್ಬಿಟ್ಟು ಗ್ರೇ ಬ್ಯಾಡ್ಜ್ ಬಂದ್ಬಿಟ್ಟು ನಮಗೆ ಏನಂತಂದ್ರೆ ಗೌರ್ಮೆಂಟ್ ಕಂಪ್ನೀಸ್ ಇರ್ತಾವಲ್ಲ, ಗೌರ್ಮೆಂಟ್ ರಿಲೇಟೆಡ್ ಆರ್ಗನೈಸೇಷನ್ ಅವುಗಳಿಗೆಲ್ಲ ಇದು ಗ್ರೇ ಬ್ಯಾಡ್ಜ್ ಕೊಡ್ತಾರಂತೆ. ಆ ರೀತಿ ನಾವು ಫೈನ್ ಮಾಡಬಹುದು, ಇದು ಗೌರ್ಮೆಂಟ್ ಅಂತ. ಸೊ ಗ್ರೇ ಕಲರ್ದು ನಮಗೆ. ಮತ್ತೆ ಬ್ಲೂ ಬಂದ್ಬಿಟ್ಟು ಆಸ್ ಯೂಶುವಲ್ ನಮ್ಗೆ ಏನೋ ಸೆಲೆಬ್ರಿಟೀಸ್ ಆ ತರ ಇರ್ತಾರ ಅವ್ರಿಗೆಲ್ಲ ಈ ತರ ಬ್ಲೂ ಟಿಕ್ ಮಾರ್ಕ್ ಕೊಡ್ತಾರಂತೆ. ಸೊ ಇನ್ನೊಂದು ಬಂದ್ಬಿಟ್ಟು ಈ ಗೋಲ್ಡ್ ಬ್ಯಾಡ್ಜ್ ಬಂದ್ಬಿಟ್ಟು ನಮಗೆ ಈ ತರ ಪ್ರೈವೇಟ್ ಕಂಪ್ನೀಸ್ಗೆಲ್ಲ ಕೊಡ್ತಾರಂತೆ. ಸೊ ನೋಡೋಣ ಇನ್ನ ಆಕ್ಚುಲಿ ಇನ್ನ ದೊಡ್ಡ ಕಥೆನೇ ಆಗುತ್ತೆ ಅಂತ ಹೇಳ್ಬೋದು. ಇನ್ನ ಇದು ಸಹ ಸಕ್ಸಸ್ ಆಗಿಲ್ಲ ಅಂದ್ರೆ ಇನ್ನ ದೊಡ್ಡ ಸ್ಕ್ಯಾಮ್ಸ್ ಆಗ್ತವೆ, ಹೇಳಕ್ಕಾಗಲ್ಲ. ನೋಡೋಣ ಇನ್ನೇನ ಮುಂದೆ ಕಾದೆ. ಡಿಸೆಂಬರ್ 2 ಇಂದ ಏನಂತಂದ್ರೆ ಮತ್ತೆ ನಮಗೆ ಇದು ಬ್ಯಾಡ್ಜಸ್ ಎಲ್ಲ ಅವೈಲೇಬಲ್ ಬರ್ತಾವ ಅಂತ ಹೇಳಿದ್ದಾರೆ. ಸೊ ನೋಡೋಣ ಯಾವಾಗ ಏನ್ ಕಥೆ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಮೆಜಾನ್ ಕಡೆಯಿಂದ. ಅಮೆಜಾನ್ ಅವ್ರು ಏನ್ ಹೇಳ್ತಿದ್ದಾರೆ, ನೆಕ್ಸ್ಟ್ ಮಂತ್ ನಲ್ಲಿ ಇನ್ನು 100 ಜನ ವರ್ಕರ್ಸ್ ನ ಕೆಲಸದಿಂದ ತೆಗೆದಾಕ್ತಿದ್ವಿ ಅಂತ ಹೇಳ್ತಿದಾರಂತೆ. ಸೊ ಯಾಕಂದ್ರೆ ಎಕನಾಮಿಕ್ ಪ್ರಾಬ್ಲಮ್ ಇಂದ ಈ ತರ ಪ್ರಾಬ್ಲಮ್ಸ್ ಇಂದ ಏನು ಕೆಲಸದಿಂದ ತೆಗೆದಾಕ್ತಿದ್ದಾರೆ. ಅದ್ರ ಬೇರೆ ಇವರು ಕೆಲವು ದಿನಗಳಿಂದ ಏನಂತಂದ್ರೆ 10,000 ಜನ ವರ್ಕರ್ಸ್ ನಾವು ಕೆಲಸದಿಂದ ತೆಗೆದಾಕ್ತಿದ್ವಿ ಅಂತ ಹೇಳ್ತಿದ್ರು. ಬಟ್ ಅವರು ಒಂದೇ ಸಾರಿ ಅಷ್ಟೊಂದು 10,000 ಜನ ಕೆಲಸದಿಂದ ತೆಗೆದಾಕಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವಾಗ ಸ್ವಲ್ಪ ಆ ತರ ಎಲ್ಲ ತೆಗ್ದಾಕ್ತಾರಂತೆ. ಸೊ ಏನ್ ಕಥೆ. ಅದ್ರ ಬೇರೆ ಬಂದ್ಬಿಟ್ಟು ಅದರಿಂದ ಸೊ ಎಕನಾಮಿಕಲ್ ಪ್ರಾಬ್ಲಮ್ ಇಂದ ಏನಿದೆ ಅಮೆಜಾನ್ ಅಕಾಡೆಮಿನ ಕ್ಲೋಸ್ ಮಾಡ್ತಿದ್ದಾರಂತೆ. ಇವ್ರಿಗೆ ಬಂದ್ಬಿಟ್ಟು ಇವಾಗ ವರ್ಕರ್ಸ್ ನ ಕೆಲಸದಿಂದ ತೆಗ್ದಾಕಿದ ತಕ್ಷಣ ಅವರಿಗೆ ಬಂದ್ಬಿಟ್ಟು ಬೆನಿಫಿಟ್ಸ್ ಏನಂತಂದ್ರೆ ಕೆಲಸದಿಂದ ತೆಗ್ದಾಕಲು ಸ್ವಲ್ಪ ಸುಧಾರಿಸಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇವರಿಗೆ 6 ಮಂತ್ ಸ್ಯಾಲರಿ ಕೊಡ್ತಿದಾರಂತೆ. ಅದ್ರ ತರ ಮತ್ತೆ ಇವರಿಗೆ ಅಂದ್ರೆ ಫ್ಯಾಮಿಲಿ ಇನ್ಸೂರೆನ್ಸ್ ಪಾಲಿಸೀಸ್ 6 ಮಂತ್ಸ್ ಕೊಡ್ತಿದಾರಂತೆ. ನೋಡೋಣ ಪಾಪ ಏನ್ ಕಥೆ. ಇವ್ರಿಗೆ ಎಮರ್ಜೆನ್ಸಿ ಈ ತರ ಎಲ್ಲ ತೆಗ್ದಾಕ್ಬಿಟ್ರೆ ಪ್ರಾಬ್ಲಮ್ಸ್ ಅಲ್ವಾ ವರ್ಕರ್ಸ್ಗೆ, ಯಾವ ಕಡೆ ಹೋಗ್ಬೇಕು ಗೊತ್ತಾಗಲ್ಲ. ಸೊ ಅದೊಂದು ನೋಡೋಣ ಇನ್ನ ಏನ್ ಕಥೆ ಆಗುತ್ತೆ. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಶಾಮಿ ಕಡೆಯಿಂದ. ಶಾಮಿ ಅವರು ನಮಗೆ ಶಾಮಿ 13 ಸೀರೀಸ್ ನಮಗೆ ಲಾಂಚ್ ಮಾಡೋದು ಗೊತ್ತಿದೆ ಚೈನಾದಲ್ಲಿ ಡಿಸೆಂಬರ್ 1ರಂದು. ಸೊ ಇದು ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದೆ ಅಂತ ಹೇಳ್ಬೋದು. ಅವು ಬಂದ್ಬಿಟ್ಟು ನಮಗೆ ಏನಂತಂದ್ರೆ ಇದು ಈ ಮೊಬೈಲ್ಸ್ ಬಂದ್ಬಿಟ್ಟು ನಮಗೆ IP68 ವಾಟರ್ ರೆಸಿಸ್ಟೆನ್ಸ್ ಇಂದ ಬರುತ್ತೆ. ಅದ್ರ ಬೇರೆ ನಮಗೆ ಇದು ಫ್ಲಾಟ್ ಡಿಸ್ಪ್ಲೇ ಇಂದ ಬರುತ್ತೆ. ಓಕೆ, ಈ ಮೊಬೈಲ್ಸ್ ಇದರಲ್ಲಿ ಬಂದ್ಬಿಟ್ಟು ಶಾಮಿ 13 Pro ಬಂದ್ಬಿಟ್ಟು ಕರ್ವ್ಡ್ ಡಿಸ್ಪ್ಲೇ ಇಂದ ಬರುತ್ತಂತೆ, ಒನ್ ಆಫ್ ದ ಬೆಸ್ಟ್. ಈ 13 ಸೀರೀಸ್ ಜೊತೆ ಇನ್ನೊಂದು 2 ಡಿವೈಸ್ ನಮ್ಗೆ ಲಾಂಚ್ ಮಾಡ್ತೀರಿ ಅಂತ ಹೇಳ್ಬೋದು. ಅದಾದಂತ ಶಾಮಿ ಬಡ್ಸ್
4 ಮತ್ತೆ ಅದೇ ಮಂತ್ಗೆ ಶಾಮಿ ವಾಚ್ S2 ಅಂತ ಈ ವಾಚ್ ಬರ್ಡ್ಸ್ ಮತ್ತು ವಾಚ್ ನಮ್ಗೆ ಏನು ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬೋದು. ನೋಡೋಣ ಇದ್ರ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಬೇಕಂತಂದ್ರೆ ನಮ್ಗೆ ಏನು ಡಿಸೆಂಬರ್ 1 ತನಕ ಕಾಯಲೇಬೇಕು. ನಿಮಗೆ ಇದ್ರ ಶಾಮಿ 30 ಸೀರೀಸ್ ನಮಗೆ ಡಿಸೈನ್ಸ್ ಹೊರಗಡೆ ಬಂದಿದೆ, ನೀವು ನೋಡ್ತಾ ಇದ್ದೀರಾ. ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನೋಡೋಣ ಇನ್ನು ಯಾವ್ಯಾವ ತರ ಇದೆ, ಡಿಸೆಂಬರ್ 1 ತನಕ ವೇಟ್ ಮಾಡಲೇಬೇಕು. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಕಡೆಯಿಂದ. ಓಕೆ, ರಿಯಲ್ಮಿ 10 ಸೀರೀಸ್ ನಮಗೆ ಲಾಂಚ್ ಆಗೋದು ಗೊತ್ತಿದೆ ಡಿಸೆಂಬರ್ 8 ನಮ್ಮ ಇಂಡಿಯಾದಲ್ಲಿ, ಗ್ಲೋಬಲ್ ಆಗಿ ಇಂಡಿಯಾದಲ್ಲಿ. ಸೊ ಇದರಲ್ಲಿ ರಿಯಲ್ಮಿ 10 Pro Plus ಮೊಬೈಲ್ ಬಂದ್ಬಿಟ್ಟು ನಮಗೆ ಬಿಹೈಂಡ್ ಐ ಬಂದ್ಬಿಟ್ಟು ನಮಗೆ ಎಷ್ಟಂತ 25,000 ಇನ್ನದಲ್ಲೇ ತಾಂಬರಕ್ಕೆ ಟ್ರೈ ಮಾಡ್ತಾರಂತೆ. ನೋಡೋಣ ಇನ್ನು ಡಿಸೆಂಬರ್ 8 ತನಕ ವೇಟ್ ಮಾಡಬೇಕಾಗುತ್ತೆ. ಇದಕ್ಕೆ ಸ್ಪೆಸಿಫಿಕೇಶನ್ಸ್ ಆತರ ಇದು ಕರ್ವ್ ಡಿಸ್ಪ್ಲೇ ಅಂತ ಬರುತ್ತಲ್ಲ, ಒಳ್ಳೆ ಎಕ್ಸೈಟಿಂಗ್ ಐತೆ. 25 ರೇಂಜ್ ಅಲ್ಲಿ ಯಾರು ಇದುವರೆಗೆ ಯಾರು ತಗೊಂಡಿಲ್ಲ, ಎಲ್ಲ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲೇ ತಗೊಂಡಿದ್ದಾರೆ. ಸೊ ಇದರಲ್ಲಿ ಇವಾಗ 25 ರೇಂಜ್ ಅಲ್ಲಿ ಕರ್ವ್ ಡಿಸ್ಪ್ಲೇ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಅಲ್ವಾ. ಸೊ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ರಿಯಲ್ಮಿ ಮೊಬೈಲ್ಸ್ಗೆ. ನಾನು ಸಹ ಅದರಲ್ಲಿ ಒಬ್ಬನು. ನೋಡೋಣ ಇನ್ನ ಯಾವ ಲಾಂಚ್ ಆಗುತ್ತೆ, ಇನ್ನ ಡಿಸೆಂಬರ್ 8 ಅಲ್ಲ, ಅಷ್ಟೊತ್ತನ ವೇಟ್ ಮಾಡೋಕ್ಕಾಗುತ್ತೆ. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಐಕ್ಯೂ ಕಡೆಯಿಂದ ಐಕ್ಯೂ 11 ಸೀರೀಸ್ ನಮಗೆ ಡಿಸೆಂಬರ್ 2 ಚೈನಾದಲ್ಲಿ ಲಾಂಚ್ ಆಗೋದು ಗೊತ್ತಿದೆ. ಇದರಲ್ಲಿ ಬಂದ್ಬಿಟ್ಟು ಐಕ್ಯೂ 11 Pro ಈ ಮೊಬೈಲ್ ನಮಗೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದೆ ಅಂತ ಹೇಳ್ಬೋದು. ಆ ಮೊಬೈಲ್ ಯಾವಪ್ಪ ಅಂತಂದ್ರೆ ಸ್ಪೆಸಿಫಿಕೇಶನ್ಸ್ ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಆಮೇಲೆ ಕರ್ವ್ ಡಿಸ್ಪ್ಲೇ ಅಂತ ಬರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಬಂದು 144 Hz ರಿಫ್ರೆಶ್ ರೇಟ್ ಬರ್ತಿದೆ. ಅದ್ರ ಬೇರೆ ಸ್ನ್ಯಾಪ್ಡ್ರ್ಯಾಗನ್ ಜನರೇಷನ್ 2 ಪ್ರೊಸೆಸರ್ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್, ಲೇಟೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಬೋದು. ಒನ್ ಆಫ್ ದ ಬೆಸ್ಟ್, ಇದ್ರ ಬಗ್ಗೆ ಏನು ಮಾತಾಡೋ ಇದೇನಿಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಮೋಟರೋಲಾ ಕಡೆಯಿಂದ ಮೋಟರೋಲಾ X40 ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದೆ ಅಂತ ಹೇಳ್ಬೋದು. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡೋ ಚಾನ್ಸಸ್ ಇದೆ. ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಈ ಮೊಬೈಲ್ ಬಂದ್ಬಿಟ್ಟು ನಮಗೆ IP68 ವಾಟರ್ ರೆಸಿಸ್ಟೆನ್ಸ್ ಇಂದ ಬರ್ತಿದೆ. ಅದೇ ಬಂದ್ಬಿಟ್ಟು ನಮಗೆ ಸ್ನ್ಯಾಪ್ಡ್ರ್ಯಾಗನ್ ಜನರೇಷನ್ 2 ಪ್ರೊಸೆಸರ್ ಲಾಂಚ್ ಆಗ್ತಿದೆ ಅಂತ ನೋಡ್ತಿರಲ್ಲ, ಇಲ್ಲಿ ನೋಡಿದ್ರೆ ಸ್ನ್ಯಾಪ್ಡ್ರ್ಯಾಗನ್ Gen 2 ಪ್ರೊಸೆಸರ್ ಅವ. ಸೊ ನೋಡೋಣ, ಈ ಮೊಬೈಲ್ ಡಿಸೆಂಬರ್ ತಿಂಗಳ ಅಂತ ಹೇಳಿದ್ರೆ ರಿಲೀಸ್ ಡೇಟ್ ಇನ್ನ ಹೇಳಿಲ್ಲ, ಬಟ್ ಈ ಡಿಸೆಂಬರ್ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರೆ. ಸೊ ನೋಡೋಣ, ವೇಟ್ ಮಾಡ್ಬೇಕಾಯ್ತೀನಿ ಯಾವಾಗ ಲಾಂಚ್ ಮಾಡ್ತಾರೆ ಅನ್ಕತ್ತೆ. ನಮಗೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸ್ಆಪ್ ಕಡೆಯಿಂದ ಗುಡ್ ನ್ಯೂಸ್ ಐತೆ, ಬ್ಯಾಡ್ ನ್ಯೂಸ್ ಐತೆ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ನಾವು ಬ್ಯಾಡ್ ನ್ಯೂಸ್ ಬಗ್ಗೆ ಮಾತಾಡಿದೆ. ವಾಟ್ಸ್ಆಪ್ ಕಡೆಯಿಂದ ನಮಗೆ ಏನಂತ ವಾಟ್ಸ್ಆಪ್ 500 ಮಿಲಿಯನ್ ಯೂಸರ್ಸ್ ಏನಾದ್ರೆ ಪರ್ಸನಲ್ ಡಾಟಾ ನಮಗೆ ಲೀಕ್ ಆಗಿದೆ ಅಂತ ಹೇಳೋದು. ಎಸ್ಪೆಷಲಿ ಅದರಲ್ಲಿ ಇಂಡಿಯಾದಲ್ಲಿ 20 ಕೋಟಿ ಜನದ ಡಾಟಾ ಲೀಕ್ ಆಗ್ಬಿಟ್ಟೈತೆ. ದೊಡ್ಡ ಶಾಕಿಂಗ್ ಇದೆ ಅಂತ ಹೇಳ್ಬೋದು. ಅಂದ್ರೆ ಸೆನ್ಸಿಟಿವ್ ಡಾಟಾ ಅಂತಲ್ಲ, ಏನಂತಂದ್ರೆ ನಮ್ದು ನೇಮ್ಸ್, ಮೊಬೈಲ್ ನಂಬರ್ಸ್ ಆತರ ಇರ್ತಾರ. ಸೊ ಆತರ ನಮ್ಗೆ ಏನೋ ಡಾಟಾ ಲೀಕ್ ಆಗಿದೆ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಗುಡ್ ನ್ಯೂಸ್ ಅಂತಂದ್ರೆ ನಮಗೆ ವಾಟ್ಸ್ಆಪ್ ಸ್ಟೇಟಸ್ ಫೋಟೋಸ್ ವಿಡಿಯೋಸ್ ಆತರ ಎಲ್ಲ ಹಾಕ್ಕೋತಿದ್ವಿ. ಬಟ್ ಇವಾಗ ಏನಂತಂದ್ರೆ ವಾಯ್ಸ್ ನೋಟ್ಸ್ ನಾವು ಹಾಕೋಬಹುದಂತೆ 30 ಸೆಕೆಂಡ್ಸ್ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅದ್ರ ಬೇರೆ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಮತ್ತೆ ನೆಕ್ಸ್ಟ್ ಏನೊಂದು ಗುಡ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಯಾವ್ದು ಅಂತಂದ್ರೆ ಇವಾಗ ನಾವು ಯಾವ್ದು ಡಾಕ್ಯುಮೆಂಟ್ಸ್ ಬೇರೆ ಕಳ್ಸೋಕೆ ನಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಬೇರೆ ಯಾರಾದ್ರೂ ಬೇರೆ ವಾಟ್ಸ್ಆಪ್ ನಲ್ಲಿ ಸೇವ್ ಮಾಡೋಕೆ ಬೇರೆ ಕಳಿಸ್ತಾರೆ, ಮತ್ತೆ ಅವರು ಬೇರೆ ನೋಡ್ತಾರಲ್ವಾ. ಸೊ ಅದೊಂದು ಪ್ರಾಬ್ಲಮ್ ಇರ್ತೈತಿ. ಇವಾಗ ಸೆಲ್ಫ್ ಚಾಟ್ ಅಂತಿದೆ. ಸೊ ಅದನ್ನ ತಗೊಂಬಂದಿದ್ದಾರೆ. ಸೊ ಏನಂತಂದ್ರೆ ನಮ್ಮ ಡಾಕ್ಯುಮೆಂಟ್ಸ್ ನಾವು ನಮ್ಮ ಕಾಂಟ್ಯಾಕ್ಟ್ಗೆ ಹಾಕಬಹುದು. ಇದೊಂಥರ ಯೂಸ್ಫುಲ್ ಅಂತ ಹೇಳ್ಬೋದು. ಸೂಪರ್. ಸೊ ಕೇಳಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಬಂದ್ಬಿಟ್ಟು. ಸೊ ಇವಿಷ್ಟು ಇವತ್ತಿನ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರ ನಮ್ಮ ಟೆಕ್ ಬಿಡಿಸ ಟೆಕ್ ಮೋರಿಂಗ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಫೀಲ್ ಆಗಿ ಇದರ ಟೆಕ್ ಬಿಡಿಸ ಟ್ರೈ ಮಾಡ್ತಾನೆ ಇರ್ತೀನಿ. ಸಿಗೋಣ ಮುಂದೆ ಬಿಡುತ್ತೆ. ಬಾಯ್.